ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಪುಂಡೆ ಪಲ್ಯ ಖಾರ ಮಾಡೋದು ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ನೋಡಿ ಫ್ರೆಂಡ್ಸ್, ನಾವು ಹೀಗೆ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಇಲ್ಲಿ ಪುಂಡೆ ಪಲ್ಯನ ಚೆನ್ನಾಗಿ ಸೋಸ್ಕೊಂಡು ನೀರಲ್ಲಿ ತೊಳೆದ್ಬಿಟ್ಟು ಹಿಂಡ್ಕೊಂಡು ನೀರನ್ನೆಲ್ಲ ಇಲ್ಲಿ ನಾನು ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ, ಅದರೊಳಗೆ ಹಾಕಿದ್ದೀನಿ. ಇದನ್ನು ಕುದಿಸ್ಕೋಬೇಕು ಫ್ರೆಂಡ್ಸ್. ಇದು ಪುಂಡೆ ಪಲ್ಯ ನಾರಿನ ಅಂಶ ಇರುತ್ತೆ ಇದರಲ್ಲಿಂದ ಮೈಯೊಳಗಿರುವ ಎಲುಬಿಗೆ ಮತ್ತು ತುಂಬಾ ಕೆಲಸ ಮಾಡುತ್ತೆ. ಪುಂಡೆ ಪಲ್ಯ ನಾರಿನಂಶ ಇರೋದರಿಂದ ಜೀರ್ಣಾಂಶ ಕೂಡ ಇದರಲ್ಲಿ ಬೇಗನೆ ಜೀರ್ಣಾಂಶ ಆಗುತ್ತೆ ಇದನ್ನು ತಿಂದರೆ. ಈಗ ನೋಡಿ ಫ್ರೆಂಡ್ಸ್, ಮುಚ್ಚಿಡ್ತಾ ಇದ್ದೀನಿ, ಕುದೀತಾ ಇದೆ. ಹಲವಾರು ಔಷಧಿ ಇದೆ ಫ್ರೆಂಡ್ಸ್ ಪುಂಡೆ ಪಲ್ಯಲ್ಲಿ. ಇದು ಮಕ್ಕಳಿಗೆ ಕೊಟ್ಟರೆ ಬಿಸಿ ಬಿಸಿ ರೊಟ್ಟಿಯಲ್ಲಿ ತುಪ್ಪ ಹಾಕಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈಗ ಇಲ್ಲಿ ನಾನು ಒಂದು ಕಡಾಯಿ ಕಾಯಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಖಾರವಾಗಿರುವಂಥ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಯಾಕಂದರೆ ಇದು ಪುಂಡೆ ಪಲ್ಯ ಖಾರಕ್ಕೆ ಖಾರ ಇರುವಂಥನೇ ಮೆಣಸಿನ್ಕಾಯಿ ತೊಗೊಳ್ಳಿ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು ಮೆಣಸಿನ್ಕಾಯಿನ. ಈಗ ಸ್ವಲ್ಪ ಮುಚ್ಚಿಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬಿಸಿ ಅನ್ನದಲ್ಲಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಬೇರೆ ಏನೂ ಬೇಕಾಗೋದಿಲ್ಲ. ಪುಂಡೆ ಪಲ್ಯ ಖಾರ ಅನ್ನ, ಬಿಸಿ ಅನ್ನ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಬೇಳೆ ಕೂಡ ಬೇಡ ಅನಿಸುತ್ತೆ. ಒಂದು ಸಾರಿ ನೀವು ಈ ಥರ ಮಾಡಿ ನೋಡಿ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಜಾಸ್ತಿ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ ಬೆಳ್ಳುಳ್ಳಿ. ಇಲ್ಲಿ ನಾನು 3-4 ಗಡ್ಡೆ ಸಣ್ಣವು ತಗೊಂಡಿದ್ದೀನಿ. ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ, 2 ಸ್ಪೂನು ಜೀರಿಗೆ ಹಾಕಿದ್ದೀನಿ. ಈಗ ಚೆನ್ನಾಗಿ ಹುರ್ಕೋಬೇಕು ಎಲ್ಲವೂ. ಮೆಣಸಿನ್ಕಾಯಿ ಸಪ್ಪನೂ ತಗೊಳ್ಳಿಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಯಾಕಂದರೆ ಖಾರ ರುಚಿಯಾಗಲ್ಲ. ಅದು ಹುಳಿ ಇರೋದರಿಂದ ಅದಕ್ಕೆ ಖಾರವಾಗಿರುವಂಥ ಮೆಣಸಿನ್ಕಾಯಿನೇ ತೊಗೋಬೇಕು. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಶೇಂಗಾ ಹಾಕ್ತಾಯಿದ್ದೀನಿ. ಇಲ್ಲಿ ಅವನು ಕೂಡ ಫ್ರೈ ಮಾಡ್ಕೋಬೇಕು. 1 ಬಟ್ಟಲು ಶೇಂಗಾ ತೊಗೊಂಡಿದ್ದೀನಿ ನಾನು, ಅಂದರೆ 2 ಸ್ಪೂನ್ ಇರ್ಬೋದು. ಚೆನ್ನಾಗಿ ಕಲಿಸ್ಕೊಳ್ಳಿ. ಅವು ಫ್ರೈ ಆದ ತಕ್ಷಣವೇ ಶೇಂಗಾ ಸ್ವಲ್ಪ ಕೆಂಪಗಾದ್ಮೇಲೆ ಇದಕ್ಕೆ ನಾನು ಕುದಿಸಿಟ್ಕೊಂಡಿರೋಂಥ ಪುಂಡೆ ಪಲ್ಯ ನೀರನ್ನೆಲ್ಲ ಸೋಸ್ಕೊಂಡು ತೆಗೆದಿಟ್ಟಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ ಕಡಾಯಿಯಲ್ಲಿ. ಅದು ಕೂಡ ಹುರ್ಕೋಬೇಕು. ಅದನ್ನು ಸೇರಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿಕೊಂಡು
ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಬಿಡಬೇಕು. ಇದನ್ನು ನಾನು ಇಲ್ಲಿ ಸ್ವಲ್ಪ ಫ್ಯಾನ್ ಗಾಳಿಗೆ ತಂದಿಟ್ಟು ತಣ್ಣಗಾದ ತಕ್ಷಣವೇ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಬೀಸುವಾಗ ನೋಡಿಕೊಂಡು ಇನ್ನೂ ಸ್ವಲ್ಪ ಬೇಕಿದ್ದರೆ ಕೂಡ ಉಪ್ಪು ಹಾಕ್ಕೊಳ್ಳಿ. ನಾನು ಇಲ್ಲಿ ಮಿಕ್ಸಿ ಜಾರಿನೊಳಗೆ ಹಾಕ್ತಾಯಿದ್ದೀನಿ. ನೋಡಿ, ಫ್ರೆಂಡ್ಸ್, ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ಥರ ನೀವು ಮತ್ತೆ ಇದೇ ಥರನೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ನೋಡಿ ಯಾವ ಥರ ಚಟ್ನಿ ಆಗಿದೆ ಫ್ರೆಂಡ್ಸ್. ಈಗ ಒಂದು ಬಾಟಲ್ನಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್, ಶೇರ್ ಮಾಡಿರಿ. ಬಾಯ್.